ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಭಾರತ ಹಾಗೂ ಬಾಂಗ್ಲಾ ನಡುವಿನ ಸಂಬಂಧ ಈಗ ಕ್ಲೈಮ್ಯಾಕ್ಸ್ ಹಂತ ತಲುಪೋ ಲಕ್ಷಣ ಕಾಣುತ್ತಿದೆ. ಬಾಂಗ್ಲಾ ಮತ್ತೆ ಭಾರತದ ವಿರುದ್ಧ ದೊಡ್ಡ ಆರೋಪ ಮಾಡಿದೆ. ಇತ್ತೀಚೆಗೆ ಬಾಂಗ್ಲಾ ವಿದ್ಯಾರ್ಥಿ ಗುಂಪಿನ ನಾಯಕ ಭಾರತ ವಿರೋಧಿ ಶರೀಫ್ ಉಸ್ಮಾನ್ ಹಾದಿ ಹತ್ಯೆಯಾಗಿತ್ತು. ಈಗ ಇದರಲ್ಲಿ ಭಾಗಿಯಾದ ಇಬ್ಬರು ಹಂತಕರು ಭಾರತಕ್ಕೆ ಪಲಾಯನ ಮಾಡಿದ್ದಾರೆ. ಅವರಿಗೆ ಭಾರತೀಯರು ಆಶ್ರಯ ಕೊಟ್ಟಿದ್ದಾರೆ ಅಂತ ಬಾಂಗ್ಲಾ ಅಧಿಕೃತವಾಗಿ ಹೇಳಿದೆ. ಹಂತಕರಾದ ಫೌಜಲ್ ಕರೀಂ ಮಸೂದ್ ಮತ್ತು ಮೊಹಮ್ಮದ್ ಅಲಂಗಿರಿ ಶೇಖ್ ಇಬ್ರು ಹತ್ಯೆಯಾದ ದಿನವೇ ಭಾರತಕ್ಕೆ ಓಡಿದ್ರು. ಘಟನೆ ನಡೆದ ಬೆನ್ನಲ್ಲೇ ಈ ಇಬ್ರು ಪ್ರಮುಖ ಆರೋಪಿಗಳನ್ನ ನಾವು ಗುರುತಿಸಿದ್ವಿ. ಇವರ ಶೋಧಕ್ಕಾಗಿ ಅನೇಕ ತಂಡಗಳನ್ನ ರಚಿಸಿದ್ವಿ. ಸಾವರ್, ಹೇಮಾಯತ್ಪುರ್, ಅಗರ್ಗಾಂವ್ ಮತ್ತು ನರಸಿಂಗಡಿಯಲ್ಲಿ ಶೋಧ ಕಾರ್ಯ ಮಾಡಿದ್ವಿ. ಆದ್ರೆ ಅವರಿಬ್ರು ಸಿಗ್ಲಿಲ್ಲ. ಉಸ್ಮಾನ್ ಹತ್ಯೆ ಬಳಿಕ ಢಾಕಾದಿಂದ ನೇರವಾಗಿ ಆಟೋ ಮೂಲಕ ಹಂತಕರು ಅಮೀನ್ ಬಜಾರ್ಗೆ ಹೋದ್ರು. ಅಲ್ಲಿಂದ ಕಮಲಾಪುರಕ್ಕೆ ಬಂದ್ರು. ನಂತರ ಕಾರಲ್ಲಿ ಹಲುಘಾಟ್ ಬಾರ್ಡರ್ ಏರಿಯಾ ತಲುಪಿದ್ರು. ಮುಂದೆ ಸ್ಥಳೀಯರ ಸಹಾಯದಿಂದ ಮೇಘಾಲಯ ಬಾರ್ಡರ್ ಮೂಲಕ ಭಾರತಕ್ಕೆ ಹೋದ್ರು ಅಂತ ಢಾಕಾದ ಮೆಟ್ರೋಪಾಲಿಟನ್ ಪೊಲೀಸರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಅವರನ್ನ ಪೂರ್ತಿ ಅನ್ನೋರು ರಿಸೀವ್ ಮಾಡ್ಕೊಂಡ್ರು. ಬಳಿಕ ಸಾಮಿ ಅನ್ನೋ ಟ್ಯಾಕ್ಸಿ ಚಾಲಕ ಇವರಿಬ್ಬರನ್ನ ಮೇಘಾಲಯದ ತುರಾನಗರಕ್ಕೆ ಸಾಗಿಸಿದ್ರು ಅಂತ ಹೇಳಿದ್ದಾರೆ. ಆರೋಪಿಗಳಿಗೆ ಸಹಾಯ ಮಾಡಿದ ವ್ಯಕ್ತಿಗಳನ್ನ ಭಾರತದ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿವೆ ಅನ್ನೋ ರಿಪೋರ್ಟ್ಸ್ ಕೂಡ ನಮಗೆ ಬಂದಿವೆ. ಹೀಗಾಗಿ ನಾವು ಆರೋಪಿಗಳನ್ನ ಬಾಂಗ್ಲಾಗೆ ಕರೆತರಲು ಭಾರತೀಯ ಅಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದೀವಿ ಅಂತ ಬಾಂಗ್ಲಾ ಪೊಲೀಸರು ಹೇಳಿದ್ದಾರೆ. ಡಿಸೆಂಬರ್ 12ರಂದು ಉಸ್ಮಾನ್ ಮೇಲೆ ಹೇಗೆ ದಾಳಿಯಾಯಿತು ಅನ್ನೋ ಬಗ್ಗೆನೂ ಮಾಹಿತಿ ನೀಡಿದ್ದಾರೆ. ಉಸ್ಮಾನ್ ಆಟೋದಲ್ಲಿ ಹೋಗ್ತಿದ್ದಾಗ ಅವರ ಮೇಲೆ ಗುಂಡು ಹಾರಿಸಲಾಗಿದೆ. ಪರಿಣಾಮ ಎಡ ಕಿವಿಗೆ ಗುಂಡು ತಾಗಿ ಗಂಭೀರವಾಗಿ ಗಾಯಗೊಂಡ್ರು. ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಈ ಕೇಸ್ ಕುರಿತು ಮುಂದಿನ 10 ದಿನಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದನ್ನ ಭಾರತ ಅಲ್ಲಗೆಳೆದಿದೆ. ಭಾರತದ ವಿದೇಶಾಂಗ ಇಲಾಖೆ ಏನೂ ಹೇಳಿಲ್ಲ. ಆದ್ರೆ ಮೇಘಾಲಯ ಪೊಲೀಸರು ಇದು ಪೂರ್ತಿ ಸುಳ್ಳು ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ನಿಜಾಂಶ ಇಲ್ಲ. ಬಾಂಗ್ಲಾದೇಶದ ಜೊತೆಗೆ ನಾವು ಯಾವುದೇ ಕಮ್ಯುನಿಕೇಷನ್ ಅನ್ನ ಮಾಡಿಲ್ಲ. ಯಾರನ್ನು ನಾವು ಅರೆಸ್ಟ್ ಮಾಡಿಲ್ಲ. ಇದೆಲ್ಲ ಕಟ್ಟುಕಥೆ ಅಂತ ಹೇಳಿದ್ದಾರೆ. ಇತ್ತ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇನ್ಸ್ಪೆಕ್ಟರ್ ಜನರಲ್ ಉಪಾಧ್ಯಾಯ್ ಅವರು ಕೂಡ ಇದನ್ನ ಸುಳ್ಳು ಅಂತ ಕರೆದಿದ್ದಾರೆ. ಬಾಂಗ್ಲಾದ ಆರೋಪಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಬಿಎಸ್ಎಫ್ ಈ ಭಾಗದಲ್ಲಿ ಸಂಪೂರ್ಣವಾಗಿ ಅಲರ್ಟ್ನಲ್ಲಿದೆ. ಅಂಥ ಯಾವುದೇ ಘಟನೆಗಳು ನಡೆದಿಲ್ಲ. ಇದು ತಪ್ಪು ದಾರಿಗೆ ಎಳೆಯುವ ಆರೋಪ ಅಂತ ಹೇಳಿದ್ದಾರೆ. ಇತ್ತ ಬಾಂಗ್ಲಾದ ಸರ್ಕಾರ ಕೂಡ ಭಾರತದ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಇತ್ತೀಚೆಗೆ ಭಾರತದ ವಿದೇಶಾಂಗ ವಕ್ತಾರರು ನಮ್ಮ ದೇಶದ ಬಗ್ಗೆ ನೀಡಿರೋ ಹೇಳಿಕೆಯನ್ನ ನಾವು ಗಮನಿಸಿದ್ದೀವಿ. ಅವರ ಹೇಳಿಕೆಗಳಂತೆ ಬಾಂಗ್ಲಾದಲ್ಲಿ ಏನೂ ನಡೆಯುತ್ತಿಲ್ಲ. ಅಪರಾಧ ಕೃತ್ಯಗಳ ಪ್ರತ್ಯೇಕ ಘಟನೆಗಳನ್ನ ಕೋಮುವಾದ ಅಂತ ಬಿಂಬಿಸಲಾಗ್ತಿದೆ. ಇದೆಲ್ಲ ಸುಳ್ಳು. ನಮ್ಮ ದೇಶದ ಕುರಿತು ದಾರಿ ತಪ್ಪಿಸೋ ಸುದ್ದಿಗಳನ್ನ ಭಾರತ ಸ್ಪ್ರೆಡ್ ಮಾಡ್ತಿದೆ ಅಂತ ಬಾಂಗ್ಲಾ ವಿದೇಶಾಂಗ ಇಲಾಖೆ ವಕ್ತಾರ ಎಸ್ಎಂ ಮೆಹಬೂಬ್ ಆಲಂ ಹೇಳಿದ್ದಾರೆ. ಅಂದಾಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ. ಇದನ್ನ ಖಂಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿತ್ತು. ಇದರ ಬೆನ್ನಲ್ಲೇ ಬಾಂಗ್ಲಾ ಈ ತರ ರಿಯಾಕ್ಟ್ ಮಾಡಿದೆ. ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ. ಶೇಖ್ ಹಸೀನಾರನ್ನ ಕೆಳಗಿಳಿಸಿ ದೇಶ ಬಿಟ್ಟು ಓಡಿಸಿದ್ದ ವಿದ್ಯಾರ್ಥಿ ನಾಯಕರ ಪಕ್ಷ ನ್ಯಾಷನಲ್ ಸಿಟಿಜನ್ ಪಾರ್ಟಿ ಎನ್ಸಿಪಿ ಜಮಾತ್ ಜೊತೆ ಕೈಜೋಡಿಸಿದೆ. ಫೆಬ್ರವರಿಯಲ್ಲಿ ನಡೆಯಲಿರೋ ಎಲೆಕ್ಷನ್ಗೆ ಮೈತ್ರಿ ಮಾಡಿಕೊಂಡಿದೆ. ಜಮಾತ್ ಪಕ್ಷದ ಮುಖ್ಯಸ್ಥ ಶಫೀಕುರ್ ರೆಹಮಾನ್ ಎನ್ಸಿಪಿ ಮತ್ತು ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿ 8 ಪಕ್ಷಗಳ ಒಕ್ಕೂಟಕ್ಕೆ ಸೇರಿವೆ. ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ನಡೆದ ಹಿಂದೂ ಯುವಕ ದೀಪು ಚಂದ್ರದಾಸ್ ಹತ್ಯೆಗೆ ಅಮೆರಿಕ ಕೂಡ ಖಂಡನೆ ವ್ಯಕ್ತಪಡಿಸಿದೆ. ಇದೊಂದು ಭಯಾನಕ ಕೃತ್ಯ. ಧಾರ್ಮಿಕ ದ್ವೇಷದ ವಿರುದ್ಧದ ದಾಳಿಗಳನ್ನ ನಾವು ಸಹಿಸೋದಿಲ್ಲ. ಇಂಥ ಪ್ರಕರಣಗಳಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಬಾಂಗ್ಲಾ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಕುರಿತಂತೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಭಾರತ ಎಲ್ಲಿಗೆ ಬೇಕಾದರೂ ದಾಳಿ ಮಾಡಬಹುದು, ಯಾರನ್ನ ಬೇಕಾದರೂ ಗುರಿ ಮಾಡಬಹುದು ಅನ್ನೋ ಭಯದಲ್ಲಿ ಪಾಕ್ ತನ್ನ ಅಧ್ಯಕ್ಷನನ್ನ ಬಂಕರ್ಗೆ ಸೇರಿಸೋಕೆ ಪ್ಲಾನ್ ಮಾಡಿತ್ತು ಅಂತ ಗೊತ್ತಾಗಿದೆ. ಇದನ್ನ ಸ್ವತಃ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಒಪ್ಕೊಂಡಿದ್ದಾರೆ. ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಟೈಮಲ್ಲಿ ನನಗೆ ಬಂಕರ್ನಲ್ಲಿ ಸೇಫ್ ಆಗಿರಿ ಅಂತ ಅಡ್ವೈಸ್ ಮಾಡಲಾಗಿತ್ತು. ನನ್ನ ಸೆಕ್ರೆಟರಿ ಬಂದು ಈ ವಿಷಯ ಹೇಳಿದ್ರು. ಸರ್, ಯುದ್ಧ ಸ್ಟಾರ್ಟ್ ಆಯಿತು, ನಡೀರಿ ಬಂಕರ್ಗಳಿಗೆ ಹೋಗೋಣ ಅಂದಿದ್ರು. ಆದ್ರೆ ನಾನು ಅದನ್ನ ನಿರಾಕರಿಸಿದ್ದೆ. ಬರಲ್ಲ ಅಂದೆ. ವಾಸ್ತವವಾಗಿ ಯುದ್ಧ ನಡೆಯುತ್ತೆ ಅಂತ ನಾನು 4 ದಿನಗಳ ಹಿಂದೆನೆ ಅವರಿಗೆ ಹೇಳಿದ್ದೆ. ಹುತಾತ್ಮರಾಗೋ ಪರಿಸ್ಥಿತಿ ಬಂದ್ರೆ ಅದು ಇಲ್ಲಿಗೆ ಬರುತ್ತೆ. ನಾಯಕರು ಬಂಕರ್ನಲ್ಲಿ ಸಾಯಲ್ಲ, ಅವರು ಯುದ್ಧ ಭೂಮಿಲಿ ಸಾಯ್ತಾರೆ. ಅವರು ಬಂಕರ್ನಲ್ಲಿ ಕುಳಿತು ಸಾಯಲ್ಲ ಅಂತ ನನ್ನ ಸೆಕ್ರೆಟರಿಗೆ ಹೇಳ್ದೆ ಅಂತ ಜರ್ದಾರಿ ತಮ್ಮ ಬಂಕರ್ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನೊಂದು ಕಡೆ ಭಾರತದ ದಾಳಿಗೆ ನೂರ್ಖಾನ್ ಏರ್ ಬೇಸ್ ಸೇರಿದಂತೆ ನಮ್ಮ ಮಿಲಿಟರಿ ಇನ್ಸ್ಟಾಲೇಷನ್ಗಳು ತುಂಬಾ ಡ್ಯಾಮೇಜ್ ಆಗಿದೆ ಅಂತ ಅಲ್ಲಿನ ಉಪ ಪ್ರಧಾನಿ ಇಶಾಕ್ ದಾರ್ ಹೇಳಿದ್ದಾರೆ. ದಾಳಿ ಟೈಮಲ್ಲಿ ನಮ್ಮ ಸೈನಿಕರು ಕೂಡ ಗಾಯಗೊಂಡಿದ್ದಾರೆ ಅಂತ ಇಶಾಕ್ ದಾರ್ ಒಪ್ಕೊಂಡಿದ್ದಾರೆ.
ಭಾರತ ನಮ್ಮೇಲೆ ಬರೀ 36 ಗಂಟೆಗಳಲ್ಲಿ 80 ಡ್ರೋನ್ಗಳನ್ನ ಹಾರಿಸಿತು. ಅದರಲ್ಲಿ ನಾವು 79 ಡ್ರೋನ್ಗಳನ್ನ ಇಂಟರ್ಸೆಪ್ಟ್ ಮಾಡಿದ್ವಿ. ಆದ್ರೆ ಒಂದು ಡ್ರೋನ್ ಅನ್ನ ನಮಗೆ ತಡೆಯೋಕೆ ಆಗ್ಲಿಲ್ಲ. ಅದು ನಮ್ಮ ನೂರ್ಖಾನ್ ಏರ್ ಬೇಸ್ಗೆ ಹೊಡಿತು. ಅಲ್ಲಿ ನಿಯೋಜನೆಗೊಂಡಿದ್ದ ನಮ್ಮ ಸೈನಿಕರು ಕೂಡ ಗಾಯಗೊಂಡ್ರು. ಈ ಏರ್ ಬೇಸ್ಗೆ ಹೊಡೆಯೋ ಮೂಲಕ ಭಾರತ ತಪ್ಪು ಮಾಡ್ತು ಅಂತ ಇಶಾಕ್ ದಾರ್ ಹೇಳಿದ್ದಾರೆ. ಆ ಮೂಲಕ ಪಾಕಿಸ್ತಾನದ ಪ್ರಧಾನಿ ಮಾತಿಗೆ ಇವರು ವಿರುದ್ಧವಾದ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭಾರತ ಬ್ರಹ್ಮೋಸ್ ಮಿಸೈಲ್ ಹಾರಿಸಿ ದಾಳಿ ಮಾಡ್ತು ಅಂತ ಹೇಳಿದ್ರು. ಆದ್ರೆ ಈತ 79 ಡ್ರೋನ್ ಹೊಡೆದ್ವಿ, ಒಂದೇ ಒಂದು ಬಿದ್ದೋಯ್ತು ಅಂತ ಮಕ್ಕಳಿಗೆ ಕತೆ ಹೇಳೋ ಹಾಗೆ ಹೇಳಿದ್ದಾರೆ. ಆದ್ರೆ ರನ್ವೇಗಳಲ್ಲಿ ಗುಂಡಿ ತೆಗೆದಿದ್ದು ಯಾರು, ಹ್ಯಾಂಗರ್ಗಳನ್ನ ನಾಶ ಮಾಡಿದ್ದು ಯಾರು, ಅದೆಲ್ಲಿಂದ ಬಂತು, ಅದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಇನ್ನು ಮೇ 9ರ ರಾತ್ರಿ ಸರ್ಕಾರ ಮತ್ತು ಸೇನೆ ಇಬ್ರೂ ಸೇರಿ ಮೀಟಿಂಗ್ ಮಾಡಿದ್ವಿ. ಸಿಚುವೇಶನ್ಗೆ ತಕ್ಕಂತೆ ನಾವು ರೆಸ್ಪಾನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದೇ ದಿನ ನಡುರಾತ್ರಿ ಭಾರತ ನಮಗೂ ಮುಂಚೆ ದಾಳಿ ಮಾಡಿಬಿಡ್ತು ಅಂತ ಇಶಾಕ್ ದಾರ್ ಹೇಳಿದ್ದಾರೆ. ಇನ್ನೊಂದು ಕಡೆ ಪ್ರಧಾನಿ ಮೋದಿ ಕೂಡ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ್ದಾರೆ. ಭಾರತದ ಭದ್ರತೆ ವಿಚಾರದಲ್ಲಿ ಯಾವತ್ತೂ ರಾಜಿ ಮಾಡಿಕೊಳ್ಳಲ್ಲ ಅನ್ನೋದನ್ನ ಆಪರೇಷನ್ ಸಿಂಧೂರ್ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟಿದ್ದೇವೆ ಅಂತ ಮೋದಿ ಹೇಳಿದ್ದಾರೆ. 129ನೇ ಸಂಚಿಕೆಯ ಈ ವರ್ಷದ ಕೊನೆಯ ಮನ್ ಕಿ ಬಾತ್ನಲ್ಲಿ ಮೋದಿ ಮಾತನಾಡಿದ್ರು. ಈ ವೇಳೆ ಕುಂಭಮೇಳ, ರಾಮಮಂದಿರದ ಧ್ವಜಾರೋಹಣ, ಭಾರತದ ಸ್ಪೇಸ್ ಸೆಕ್ಟರ್ನಲ್ಲಿ ಸಾಧನೆ, ದುಬೈನಲ್ಲಿನ ಕನ್ನಡಾಭಿಮಾನ ಮತ್ತು ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆ ಬಗ್ಗೆನೂ ಮೋದಿ ಮಾತನಾಡಿದ್ದಾರೆ. ಹಾಗೆ ಸೈನ್ಸ್, ಟೆಕ್ನಾಲಜಿ ಮತ್ತು ಡಿಜಿಟಲ್ ಇನೋವೇಷನ್ ಕ್ಷೇತ್ರದ ಅಭಿವೃದ್ಧಿಯನ್ನ ದೇಶದ ಯುವಕರು ಮುನ್ನಡೆಸುತ್ತಿರೋದ್ರಿಂದ ಜಗತ್ತು ಭಾರತವನ್ನ ಹೆಚ್ಚಿನ ನಿರೀಕ್ಷೆಗಳೊಂದಿಗೆ ನೋಡ್ತಿದೆ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಬಡ್ಕಾಲ ಫೈರಿಂಗ್ ರೇಂಜ್ನಲ್ಲಿ ದೊಡ್ಡ ಸ್ಫೋಟವಾಗಿದೆ. ಶನಿವಾರ ಸಂಜೆ ರುಟೀನ್ ಸೇನಾಭ್ಯಾಸ ನಡೆಸುತ್ತಿದ್ದಾಗ ಈ ಘಟನೆ ನಡೆದಿದೆ. ಪರಿಣಾಮ 4 ಸೈನಿಕರು ಗಾಯಗೊಂಡಿದ್ದಾರೆ. ಈ ಸೈನಿಕರನ್ನ ಸುರೇಶ್, ಪವಿತ್ರ, ದೀಪಕ್ ಮತ್ತು ಪ್ರವೀಣ್ ಅಂತ ಗುರುತಿಸಲಾಗಿದೆ. ಇದರಲ್ಲಿ 2 ಸೈನಿಕರ ಸ್ಥಿತಿ ಗಂಭೀರವಾಗಿದೆ. ಸದ್ಯ ಎಲ್ಲಾ ಸೈನಿಕರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಸ್ಫೋಟ ಯಾಕಾಯಿತು ಅಂತ ಗೊತ್ತಾಗಿಲ್ಲ. ತನಿಖೆ ನಡೆಯುತ್ತಿದೆ ಅಂತ ಉತ್ತರ ಪ್ರದೇಶ ಪೊಲೀಸ್ ಅಧಿಕಾರಿ ಸಾಗರ್ ಜೈನ್ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಕೋಗಿಲು ಬಳಿ ಅಕ್ರಮ ಮನೆಗಳ ತೆರವು ಪ್ರಕರಣ ದೊಡ್ಡ ವಿವಾದ ಎಬ್ಬಿಸಿದೆ. ಅದರಲ್ಲೂ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಇದನ್ನ ಮುಸ್ಲಿಮರ ಮೇಲೆ ಕಾಂಗ್ರೆಸ್ ಮಾಡಿರೋ ದೌರ್ಜನ್ಯ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಕೇರಳದ ಶಾಸಕರು ಮತ್ತು ಸಂಸದರು ಬೆಂಗಳೂರಿನ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೇರಳ ರಾಜ್ಯಸಭಾ ಸಂಸದ ಎಎ ರಹೀಂ ಮತ್ತು ಶಾಸಕ ಕೆಟಿ ಜಲೀಲ್ ಭೇಟಿ ನೀಡಿದ್ದಾರೆ. ಇದರ ಜೊತೆಗೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಕೂಡ ಆ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ. ಇನ್ನು ಈ ಅಕ್ರಮ ಮನೆ ತೆರವಿನ ಬಳಿಕ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಬೇರೆ ಕಡೆ ವಸತಿ ನೀಡೋಕೆ ಸರ್ಕಾರ ಮುಂದಾಗಿದೆ. ಬೈಯಪ್ಪನಹಳ್ಳಿ ಬಳಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 180 ಮನೆಗಳನ್ನ ನೀಡಲು ಸರ್ಕಾರ ತೀರ್ಮಾನಿಸಿದೆ ಅಂತ ಮಾಹಿತಿ ಸಿಕ್ಕಿದೆ. ಇನ್ನು ಇಂಡಿಯನ್ ಮುಸ್ಲಿಂ ಲೀಗ್ ನ್ಯಾಷನಲ್ ಸೆಕ್ರೆಟರಿ ಪಿಕೆ ಕುನ್ನಲಿಕುಟಿ ಕರ್ನಾಟಕದಲ್ಲಿ ಮುಸ್ಲಿಂ ಮನೆಗಳ ಡೆಮಾಲಿಷನ್ ಆಗಿರುವುದನ್ನ ಯುಪಿ ಘಟನೆಗಳಿಗೆ ಹೋಲಿಸೋಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಸಂಪುಟ ಸಚಿವರ ಜೊತೆ ಮಾತುಕತೆ ನಡೆಸಿದ್ದೇನೆ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕರ್ನಾಟಕದ ಪರಿಸ್ಥಿತಿ ಭಿನ್ನವಾಗಿದೆ. ಇಲ್ಲಿ ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ಬೇರೆ ಸಮುದಾಯಗಳ ಮೇಲೂ ಪರಿಣಾಮ ಉಂಟಾಗಿದೆ. ಅಲ್ಲದೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಲಾಗುತ್ತೆ ಅಂತ ಕರ್ನಾಟಕ ಸರ್ಕಾರ ಭರವಸೆ ನೀಡಿದೆ. ಇದರ ಲಾಭ ಪಡೆಯೋದು ಕೀಳು ರಾಜಕೀಯ ಅಂತ ಹೇಳಿಕೆ ನೀಡಿದ್ದಾರೆ. ಇನ್ನು ಇದೇ ಕೇಸಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನ ತರಾಟೆಗೆ ತಗೊಂಡಿದೆ. ಕೆಸಿ ವೇಣುಗೋಪಾಲ್ ಏನು ಸೂಪರ್ ಸಿಎಂ? ರಾಜ್ಯದ ವಿಷಯಗಳಲ್ಲಿ ಅವರ್ಯಾಕೆ ಮೂಗು ತೂರಿಸ್ತಿದ್ದಾರೆ? ರಾಜ್ಯದ ಆಡಳಿತಕ್ಕೂ ಅವರಿಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ದರೋಡೆಯಾಗಿದೆ. ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಹಾಡು ಹಗಲೇ ಚಿನ್ನದಂಗಡಿಯಲ್ಲಿ ಕಳ್ಳರು ಚಿನ್ನಾಭರಣ ದೋಚಿದ್ದಾರೆ. ಹುಣಸೂರು ಬಸ್ ನಿಲ್ದಾಣ ಹಿಂಭಾಗದಲ್ಲಿರೋ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಚಿನ್ನದ ಅಂಗಡಿಯಲ್ಲಿ ಈ ಘಟನೆಯಾಗಿದೆ. 5 ಮುಸುಕುಧಾರಿಗಳು ಬಂದೂಕು ತೋರಿಸಿ ಅಂದಾಜು 4 ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರಾಭರಣ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಈ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ. ಆರಂಭಿಕ ಮಾಹಿತಿ ಪ್ರಕಾರ 2 ಬೈಕಲ್ಲಿ 5 ಜನ ಬಂದಿದ್ರು. ಸಿಬ್ಬಂದಿಗಳು ಊಟಕ್ಕೆ ಹೋದಾಗ ಘಟನೆಯಾಗಿದೆ. ಅಂಗಡಿಯಲ್ಲಿದ್ದ ಕೆಲವರ ಸಹಾಯದಿಂದಲೇ ಅವರನ್ನ ಬೆದರಿಸಿ ಚಿನ್ನವನ್ನ ಚೀಲಕ್ಕೆ ತುಂಬಿಕೊಂಡಿದ್ದಾರೆ. ಇನ್ನು ಸಿಸಿಟಿವಿ ಚೆಕ್ ಮಾಡ್ತಿದ್ದೀವಿ. ದೊಡ್ಡ ಪ್ರಮಾಣದಲ್ಲೇ ಚಿನ್ನ ತಗೊಂಡು ಹೋಗಿರೋ ಮಾಹಿತಿ ಇದೆ. ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಐಜಿಪಿ ಬೋರಲಿಂಗಯ್ಯ ಹೇಳಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಬ್ಯಾಂಕ್, ಎಟಿಎಂ ದರೋಡೆ ಬಳಿಕ ಈಗ ಚಿನ್ನದ ಅಂಗಡಿಗಳಿಗೂ ಕಳ್ಳರು ಮುತ್ತಿಗೆ ಹಾಕಿದಂತಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎಲ್ಲ 25 ಗ್ರಾಮ ಪಂಚಾಯಿತಿಗಳ ವಿರುದ್ಧ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಇತಿಹಾಸದಲ್ಲಿ ಈ ರೀತಿ ಕ್ರಮ ಕೈಗೊಂಡಿರೋದು ಇದೇ ಮೊದಲು ಎನ್ನಲಾಗುತ್ತಿದೆ. ಸೆಪ್ಟೆಂಬರ್ 30 ಮತ್ತು ಡಿಸೆಂಬರ್ 2ರಂದು ಗ್ರಾಮ ಪಂಚಾಯಿತಿಗಳಿಗೆ ಉಪಲೋಕಾಯುಕ್ತರು ದಿಢೀರ್ ಭೇಟಿ ಕೊಟ್ಟಿದ್ರು. ಅನಂತರ ದುರಾಡಳಿತ ಮತ್ತು ವ್ಯಾಪಕ ಭ್ರಷ್ಟಾಚಾರ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಂಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಮಾದಕ ವಸ್ತು ಸಿಕ್ಕಿರೋ ವಿಚಾರ ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವೆ ಗೊಂದಲ ಹುಟ್ಟಾಕಿದೆ. ಮಹಾರಾಷ್ಟ್ರದ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಬೆಂಗಳೂರಲ್ಲಿ ಮಾದಕ ವಸ್ತು ವಿರುದ್ಧ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 55.88 ಕೋಟಿ ರೂಪಾಯಿ ಮೌಲ್ಯದ ನಶಾವಸ್ತು ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು.
ಈ ಕೇಸ್ ಸಂಬಂಧ ರಾಜಸ್ಥಾನ ಮೂಲದ ಇಬ್ಬರು ಸೇರಿದಂತೆ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಆರ್ಜೆ ಈವೆಂಟ್ ಹೆಸರಲ್ಲಿ ಬೆಂಗಳೂರಿನ 3 ಕಡೆ ಮಾದಕ ವಸ್ತು ಫ್ಯಾಕ್ಟರಿ ನಡೆಸುತ್ತಿರೋದು ಅಂತ ಗೊತ್ತಾಗಿತ್ತು. ಆದರೆ ಈ ನಶಾ ವಸ್ತುಗಳ ಮೌಲ್ಯವನ್ನ ಕರ್ನಾಟಕ ಸರ್ಕಾರ ಅಲ್ಲಗೆಳೆದಿದೆ. ರಾಜ್ಯ ಗೃಹ ಮಂತ್ರಿ ಜಿ. ಪರಮೇಶ್ವರ್ ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಕಚೇರಿಯಲ್ಲಿ ಸಭೆ ಮಾಡಿದ್ರು. ಬಳಿಕ ಮಾತನಾಡಿರೋ ಪರಮೇಶ್ವರ್, ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಲ್ಲಿ 55 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ಸೀಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಅವರ ಹೇಳಿಕೆ ಸತ್ಯಕ್ಕೆ ದೂರವಾದುದು. ಅದು 1 ಕೋಟಿ 20 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ರಾ ಮೆಟೀರಿಯಲ್ ಆಗಿತ್ತು ಅಂತ ಪರಮೇಶ್ವರ್ ಹೇಳಿದ್ದಾರೆ. 3 ವರ್ಷಗಳಿಂದ ಬಡ್ತಿಗಾಗಿ ಕಾದು ಕುಳಿತಿದ್ದ ರಾಜ್ಯದ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. 2025-26ನೇ ಸಾಲಿನಲ್ಲಿ ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಲು ಅಧಿಸೂಚನೆ ಹೊರಡಿಸಿದೆ. ಮುಖ್ಯ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸಿದ ಬಳಿಕ ಮುಂದಿನ ಜನವರಿ ತಿಂಗಳಲ್ಲಿ ಕೌನ್ಸಿಲಿಂಗ್ ನಡೆಸೋಕೆ ಸರ್ಕಾರ ನಿರ್ಧರಿಸಿದೆ. ಇದರಿಂದಾಗಿ ರಾಜ್ಯದ ಪ್ರಾಥಮಿಕ ಶಾಲೆಗಳ ಸುಮಾರು 2,000 ಮುಖ್ಯ ಶಿಕ್ಷಕರು ಹಿರಿಯ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಪಡೆಯಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಾರವಾರದಲ್ಲಿರೋ ಕದಂಬ ನೌಕಾನೆಲೆಗೆ ಭೇಟಿ ನೀಡಿದ್ದಾರೆ. ರಾಷ್ಟ್ರಪತಿಗಳನ್ನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ನೌಕಾಪಡೆ ಮುಖ್ಯಸ್ಥ ದಿನೇಶ್ ಕೆ ತ್ರಿಪಾಠಿ, ಸಚಿವ ಮಂಕಾಳ ವೈದ್ಯ ಬರಮಾಡಿಕೊಂಡ್ರು. ನಂತರ ಮುರ್ಮು ಅವರು ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಜಲಾಂತರ್ಗಾಮಿ ನೌಕೆ ಐಎನ್ಎಸ್ ವಾಕ್ಷೀರ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಈ ಮೂಲಕ ಮಾಜಿ ರಾಷ್ಟ್ರಪತಿ ದಿವಂಗತ ಎಪಿಜೆ ಅಬ್ದುಲ್ ಕಲಾಂ ಬಳಿಕ ಸಬ್ಮರೀನ್ ನೌಕೆಯಲ್ಲಿ ಪ್ರಯಾಣ ಮಾಡಿದ ದೇಶದ 2ನೇ ರಾಷ್ಟ್ರಪತಿಗಳು ಅನ್ನೋ ಹೆಗ್ಗಳಿಕೆಗೆ ಮುರ್ಮು ಪಾತ್ರರಾಗಿದ್ದಾರೆ. ಇನ್ನು ಸ್ನೇಹಿತರೆ, ನೀವು ಕೂಡ ಮೆಂಬರ್ ಓನ್ಲಿ ವಿಡಿಯೋ ನೋಡೋಕೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಪಡ್ಕೋಬಹುದು. ಬನ್ನಿ ಈಗ ಸುದ್ದಿಯಲ್ಲಿ ಮುಂದುವರಿಯೋಣ. ಛತ್ತೀಸ್ಗಢದ ರಾಯಗಢದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ವಿರೋಧಿಸಿ ನಡೆಯುತ್ತಿರೋ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಕಲ್ಲು ತೂರಾಟ ಆಗಿದೆ. ಸರ್ಕಾರಿ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ. ಈ ಹಿಂಸಾಚಾರದಲ್ಲಿ ಹಲವು ಪೊಲೀಸರು ಗಾಯಗೊಂಡಿದ್ದಾರೆ. ಪ್ರತಿಭಟನಾಕಾರರ ಗುಂಪು ಅಲ್ಲಿನ ಜಿಂದಾಲ್ ಪವರ್ ಲಿಮಿಟೆಡ್ ಪ್ಲಾಂಟ್ಗೆ ನುಗ್ಗಿ ಅಲ್ಲಿದ್ದ ವಸ್ತುಗಳು, 2 ಟ್ರ್ಯಾಕ್ಟರ್ಗಳು ಸೇರಿದಂತೆ ಇತರೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಪ್ಲಾಂಟ್ನ ಆಫೀಸ್ ಆವರಣವನ್ನ ಕೂಡ ಧ್ವಂಸಗೊಳಿಸಿದ್ದಾರೆ. ಸುಮಾರು 14 ಹಳ್ಳಿಗಳ ಸಾವಿರಾರು ಜನ ರಸ್ತೆ ತಡೆದು ಗಣಿಗಾರಿಕೆ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸದ್ಯ ಪರಿಸ್ಥಿತಿ ಸ್ವಲ್ಪ ಕಂಟ್ರೋಲ್ಗೆ ಬಂದಿದ್ದು ಆ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಕಾಂಗ್ರೆಸ್ ರಾಜ್ಯಸಭಾ ಸಂಸದ ದಿಗ್ವಿಜಯ್ ಸಿಂಗ್ ಬಿಜೆಪಿ ಮತ್ತು ಆರ್ಎಸ್ಎಸ್ನ ಸಂಘಟನಾ ಶಕ್ತಿಯನ್ನ ಹೊಗಳಿದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಆದರೆ ದಿಗ್ವಿಜಯ್ ಅವರ ಹೇಳಿಕೆಯನ್ನ ಸಂಸದ ಶಶಿ ತರೂರ್ ಪರೋಕ್ಷವಾಗಿ ಸಪೋರ್ಟ್ ಮಾಡಿ ಮಾತನಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಸಂಘಟನೆ ಬಲಪಡಿಸುವ ಅಗತ್ಯ ಇದೆ. ಪಕ್ಷ ಇದಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಅದರಲ್ಲಿ ಯಾವ ಡೌಟ್ ಇಲ್ಲ ಅಂತ ತರೂರ್ ಹೇಳಿದ್ದಾರೆ. ಕಾಂಗ್ರೆಸ್ 140ನೇ ಸಂಸ್ಥಾಪನಾ ದಿನ ಆಚರಿಸಿಕೊಳ್ತಿರೋ ಹೊತ್ತಲ್ಲೇ ಈ ಹೇಳಿಕೆ ಬಂದಿದೆ. ಇನ್ನೊಂದು ಕಡೆ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಮಾಣಿಕಂ ಟ್ಯಾಗೋರ್ ಆರ್ಎಸ್ಎಸ್ ಒಂದು ದ್ವೇಷ ಹರಡುವ ಸಂಘಟನೆ, ಎಕ್ಯೂ ಉಗ್ರ ಸಂಘಟನೆಗೂ ಆರ್ಎಸ್ಎಸ್ಗೂ ಯಾವುದೇ ಡಿಫರೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಆರ್ಎಸ್ಎಸ್ನಿಂದ ಕಲಿಯೋದು ಏನೂ ಇಲ್ಲ. ಗಾಂಧೀಜಿ ಸ್ಥಾಪಿಸಿದ ಕಾಂಗ್ರೆಸ್ನಂಥ ಸಂಸ್ಥೆ ಗೋಡ್ಸೆಯಿಂದ ಪ್ರೇರೇಪಣೆ ಪಡೆಯೋ ಸಂಸ್ಥೆಯಿಂದ ಏನ್ ಕಲಿಯೋದಕ್ಕೆ ಸಾಧ್ಯ ಅಂದಿದ್ದಾರೆ. ಇನ್ನು ಯುಪಿ ಸರ್ಕಾರ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಪೇಪರ್ ಓದುವುದನ್ನ ಕಡ್ಡಾಯಗೊಳಿಸಿದೆ. ಶಾಲೆಯ ಆರಂಭದಲ್ಲಿ ಇದಕ್ಕಾಗಿ 10 ನಿಮಿಷ ಮೀಸಲಿರಿಸಿದೆ. ಮಕ್ಕಳಲ್ಲಿ ಜನರಲ್ ನಾಲೆಜ್ ಹೆಚ್ಚಿಸೋಕೆ, ಚಿಂತನೆ ಬೆಳೆಸೋಕೆ ಈ ನಿರ್ಧಾರ ಮಾಡಿರೋದಾಗಿ ಸರ್ಕಾರ ತಿಳಿಸಿದೆ. ಡೆಹ್ರಾಡೂನ್ನಲ್ಲಿ ಜನಾಂಗೀಯ ನಿಂದನೆಗೆ ಒಳಗಾಗಿ ಹಲ್ಲೆಗೊಳಗಾಗಿದ್ದ ತ್ರಿಪುರಾದ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಮೃತದೇಹ ತ್ರಿಪುರಕ್ಕೆ ತಲುಪಿದ್ದು ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ. ಇದು ಈಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಡಿಸೆಂಬರ್ 9ರಂದು ತ್ರಿಪುರಾದ 2 ಸಹೋದರರ ಮೇಲೆ ಗುಂಪೊಂದು ಜನಾಂಗೀಯ ನಿಂದನೆ ಮಾಡಿ ಹಲ್ಲೆ ಮಾಡಿತ್ತು. ಇದರಲ್ಲಿ ಅಂಜಲ್ ಚಕ್ಮಾ ಅನ್ನೋರಿಗೆ ಗಂಭೀರ ಗಾಯವಾಗಿದ್ದು ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಐಸಿಯುನಲ್ಲಿ ಇರಿಸಲಾಗಿತ್ತು. ಅವರು ನಿಧನರಾಗಿದ್ದಾರೆ. ಮೃತ ಯುವಕನ ಕುಟುಂಬ ಮತ್ತು ಅನೇಕ ವಿದ್ಯಾರ್ಥಿ ಸಂಘಟನೆಗಳು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಹಾಗೆ ಈಶಾನ್ಯ ರಾಜ್ಯದ ಯುವಕರ ವಿರುದ್ಧ ಜನಾಂಗೀಯ ತಾರತಮ್ಯವನ್ನ ತಡೆಯೋಕೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ತಗೊಳ್ಬೇಕು ಅಂತಲೂ ಮನವಿ ಮಾಡಿದ್ದಾರೆ. ಇನ್ನು ಬಿಸಿಸಿಐ ಭಾರತದ ಟೆಸ್ಟ್ ತಂಡಕ್ಕೆ ಗೌತಮ್ ಗಂಭೀರ್ ಬದಲು ಮಾಜಿ ಕ್ರಿಕೆಟಿಗ ವಿವಿಎಸ್ ಲಕ್ಷ್ಮಣ್ ಅವರನ್ನ ಕೋಚ್ ಆಗಿ ನೇಮಿಸಲಾಗುತ್ತೆ ಅಂತ ಸುದ್ದಿ ಹರಿದಾಡಿತ್ತು. ಅದನ್ನೀಗ ಬಿಸಿಸಿಐ ಸೆಕ್ರೆಟರಿ ದೇವಜಿತ್ ಸೈಕಿಯಾ ಅಲ್ಲಗೆಳೆದಿದ್ದಾರೆ. ಇಂಥ ವದಂತಿಗಳಿಗೆ ಯಾವುದೇ ಆಧಾರ ಇಲ್ಲ, ಇದೆಲ್ಲ ಸುಳ್ಳು ಅಂತ ಸೈಕಿಯಾ ಹೇಳಿದ್ದಾರೆ. ಇತ್ತೀಚೆಗೆ ಭಾರತ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ತವರ್ನಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲಿ ವೈಟ್ ವಾಶ್ ಅನುಭವಿಸಿದ ನಂತರ ಗಂಭೀರನ್ನ ಕೋಚ್ ಸ್ಥಾನದಿಂದ ತೆಗೆಯಲಾಗುತ್ತೆ ಅಂತ ಸುದ್ದಿ ಹರಿದಾಡಿತ್ತು. ಅದಕ್ಕೀಗ ಬಿಸಿಸಿಐ ಕ್ಲಾರಿಟಿ ಕೊಟ್ಟಿದೆ. ಪ್ರೈವೇಟ್ ಟೂರ್ನಮೆಂಟ್ನಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿದ್ದಕ್ಕಾಗಿ ಪಾಕ್ನ ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಮೇಲೆ ಪಾಕ್ ಬ್ಯಾನ್ ಹೇರಿದೆ. ಕಬಡ್ಡಿ ಪ್ಲೇಯರ್ ಉಬೈದುಲ್ಲಾ ರಜಪೂತ್ ಮೇಲೆ ಪಾಕ್ನ ಕಬಡ್ಡಿ ಫೆಡರೇಷನ್ ಅನಿರ್ದಿಷ್ಟಾವಧಿವರೆಗೆ ನಿಷೇಧ ಹೇರಿದೆ. ಈ ತಿಂಗಳ ಆರಂಭದಲ್ಲಿ ಉಬೈದುಲ್ಲಾ ರಜಪೂತ್ ಬಹ್ರೇನ್ನಲ್ಲಿ ಭಾರತದ ತಂಡವನ್ನ ಪ್ರತಿನಿಧಿಸಿದ್ರು. ಭಾರತದ ತ್ರಿವರ್ಣ ಧ್ವಜವನ್ನ ಹಿಡಿದಿದ್ರು. ಜೊತೆಗೆ ಭಾರತದ ಜೆರ್ಸಿ ಹಾಕೊಂಡಿದ್ರು. ಇನ್ನು ಹಣಕಾಸು ಮತ್ತು ಬಿಸಿನೆಸ್ ನ್ಯೂಸ್ ಕಡೆ ಬರೋದಾದ್ರೆ,
ಉದ್ಯಮಿ ಗೌತಮ್ ಅದಾನಿ ಒಡೆತನದ ಅದಾನಿ ಗ್ರೂಪ್ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಬೃಹತ್ ಹೂಡಿಕೆಗೆ ಪ್ಲಾನ್ ಮಾಡಿದೆ. ಮುಂದಿನ ವರ್ಷ ಭಾರತದ ಡಿಫೆನ್ಸ್ ಸೆಕ್ಟರ್ನಲ್ಲಿ ಭರ್ತಿ 1.8 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋಕೆ ಪ್ಲಾನ್ ಮಾಡ್ತಿದೆ. ಅನ್ಮ್ಯಾನ್ಡ್ ವೆಹಿಕಲ್ಸ್ ಮತ್ತು ಆಟೋನಮಸ್ ಸಿಸ್ಟಮ್ಸ್, ಅಡ್ವಾನ್ಸ್ಡ್ ಗೈಡೆಡ್ ವೆಪನ್ಸ್ಗಳ ಮೇಲೆ ಫೋಕಸ್ ಮಾಡುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಬ್ರಿಟನ್ ಮೂಲದ ವಿಮಾನ ಎಂಜಿನ್ ತಯಾರಿಕಾ ಕಂಪನಿ ರೋಲ್ಸ್ ರಾಯ್ಸ್ ಭಾರತದಲ್ಲಿ ತನ್ನ ಬಿಸಿನೆಸ್ ವಿಸ್ತರಣೆಗೆ ಮುಂದಾಗಿದೆ. ಜೆಟ್ ಇಂಜಿನ್, ನೇವಲ್ ಪ್ರೊಪಲ್ಷನ್ ಪ್ರೋಗ್ರಾಂಗಳನ್ನು ಹೆಚ್ಚಿಸೋಕೆ ಭಾರತದಲ್ಲಿ ಹೂಡಿಕೆ ಮಾಡೋದಾಗಿ ಹೇಳಿದೆ. ಭಾರತದಲ್ಲಿ ಅಡ್ವಾನ್ಸ್ಡ್ ಮೀಡಿಯಾ ಕಾಂಬ್ಯಾಟ್ ಏರ್ಕ್ರಾಫ್ಟ್ AMCA ಕಾರ್ಯಕ್ರಮದ ಅಡಿಯಲ್ಲಿ ತಯಾರಿಸೋ ಯುದ್ಧ ಜೆಟ್ಗಳಿಗೆ ಶಕ್ತಿ ತುಂಬೋಕೆ ನಾವು ನೆಕ್ಸ್ಟ್ ಜನರೇಷನ್ ಏರೋ ಎಂಜಿನ್ನ ಡೆವಲಪ್ ಮಾಡೋಕೆ ಆದ್ಯತೆ ನೀಡ್ತೀವಿ. ಏರೋ ಎಂಜಿನ್ಗಳನ್ನು ಭಾರತದಲ್ಲಿ ಡೆವಲಪ್ ಮಾಡ್ತೀವಿ. ಈ ಹೂಡಿಕೆ ರಕ್ಷಣೆ, ನೌಕಾಪಡೆ, ಇಂಜಿನಿಯರಿಂಗ್ ಸ್ಕಿಲ್ ಮತ್ತು ಟೆಕ್ನಾಲಜಿಯ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತೆ. ಯುಕೆ ಮತ್ತು ಜರ್ಮನಿ ನಂತರ ಭಾರತ ರೋಲ್ಸ್ ರಾಯ್ಸ್ನ 3ನೇ ಹೋಮ್ ಮಾರ್ಕೆಟ್ ಆಗುತ್ತೆ ಅಂತ ಭಾರತದಲ್ಲಿರೋ ಈ ರೋಲ್ಸ್ ರಾಯ್ಸ್ ಕಂಪನಿಯ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ಶಶಿ ಮುಕುಂದನ್ ಹೇಳಿದ್ದಾರೆ. ಅಮೆರಿಕ ವಿಧಿಸಿದ ಟ್ಯಾರಿಫ್ ಹೊರತಾಗಿಯೂ 2025ರಲ್ಲಿ ಭಾರತದ ರಫ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ವಾಣಿಜ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. 2024-25ರ ಆರ್ಥಿಕ ವರ್ಷದಲ್ಲಿ ಅಂದರೆ 2024ರ ಏಪ್ರಿಲ್ನಿಂದ 2025ರ ಮಾರ್ಚ್ವರೆಗೆ ಭಾರತದ ಸರಕು ಮತ್ತು ಸೇವೆಗಳ ರಫ್ತು $825.25 ಬಿಲಿಯನ್ ಐತಿಹಾಸಿಕ ಗರಿಷ್ಠ ಮಟ್ಟ ತಲುಪಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 6%ಗಿಂತ ಹೆಚ್ಚಿನ ಬೆಳವಣಿಗೆ ಆಗಿದೆ. ಹಾಗೆ ಈ ಹಣಕಾಸು ವರ್ಷದಲ್ಲಿ ಅಂದ್ರೆ 2025ರ ಏಪ್ರಿಲ್ನಿಂದ ನವೆಂಬರ್ವರೆಗೆ $562 ಬಿಲಿಯನ್ ರಫ್ತು ಮಾಡುವ ಮೂಲಕ ಈ ಏರಿಕೆ ಮುಂದುವರೆದಿದೆ. ಈ ವರ್ಷದ ಆರ್ಥಿಕ ವರ್ಷದ ಅಂತ್ಯಕ್ಕೆ ಇದು ಇನ್ನಷ್ಟು ಹೆಚ್ಚಾಗಲಿದೆ. 2026ರ ಸಾಲಿನಲ್ಲಿಯೂ ಭಾರತದ ರಫ್ತು ಬೆಳವಣಿಗೆಯನ್ನ ಕಾಣಲಿದೆ ಎಂದು ಅಗರ್ವಾಲ್ ತಿಳಿಸಿದ್ದಾರೆ. ಮುಂದಿನ ವರ್ಷ ಯುಕೆ, ಒಮಾನ್ ಮತ್ತು ನ್ಯೂಜಿಲೆಂಡ್ ಜೊತೆಗೆ ಮಾಡಿಕೊಂಡಿರೋ ಮುಕ್ತ ವ್ಯಾಪಾರ ಒಪ್ಪಂದಗಳು ಜಾರಿಗೆ ಬರಲಿವೆ. ಇದರಿಂದ ರಫ್ತಿಗೆ ಹೆಚ್ಚಿನ ಮಾರುಕಟ್ಟೆ ಅವಕಾಶಗಳು ಸಿಗಲಿವೆ. ಆಗಸ್ಟ್ನಿಂದ ಅಮೆರಿಕ ಭಾರತೀಯ ಸರಕುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಿದ್ದರಿಂದ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ರಫ್ತು ಮೇಲೆ ಪರಿಣಾಮ ಉಂಟಾಗಿತ್ತು. ಆದರೆ ನವೆಂಬರ್ ತಿಂಗಳಲ್ಲಿ ಅಮೆರಿಕಕ್ಕೆ ಮಾಡಿದ ರಫ್ತು $22.61ರಷ್ಟು ಏರಿಕೆಯಾಗಿದ್ದು $6.98 ಬಿಲಿಯನ್ ತಲುಪಿದೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ರಫ್ತು ವಲಯವು ತನ್ನ ರಫ್ತು ಇಂಪ್ರೂವ್ ಮಾಡ್ಕೋತಿದೆ ಅಂತ ಅಗರ್ವಾಲ್ ಹೇಳಿದ್ದಾರೆ. ಈ ವರ್ಷ ಭಾರತೀಯ ಶೇರ್ ಮಾರ್ಕೆಟ್ನಿಂದ ವಿದೇಶಿ ಹೂಡಿಕೆದಾರರು ಬರೋಬ್ಬರಿ 1.6 ಲಕ್ಷ ಕೋಟಿ ರೂಪಾಯಿ ಹಿಂಪಡೆದಿದ್ದಾರೆ. ಈ ಮೂಲಕ ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಹೂಡಿಕೆ ಷೇರು ಮಾರುಕಟ್ಟೆಯಿಂದ ಹಿಂಪಡೆದಂತಾಗಿದೆ. ಡಾಲರ್ ಮುಂದೆ ರೂಪಾಯಿ ಕುಸಿತ, ಟ್ರಂಪ್ ಹಾಕಿರೋ ಟ್ಯಾರಿಫ್ ಮತ್ತು ಜಾಗತಿಕ ಬಿಕ್ಕಟ್ಟಿನಿಂದಾಗಿ ಈ ತರ ಆಗಿದೆ ಅಂತ ತಜ್ಞರು ಹೇಳಿದ್ದಾರೆ. ಅಲ್ಲದೆ ಯುಎಸ್ ಬಾಂಡ್ಗಳು ಈಗ ಲಾಭದಾಯಕವಾಗ್ತಿದೆ. ಇದರ ಪರಿಣಾಮ ಇನ್ವೆಸ್ಟರ್ಸ್ ಭಾರತದಂಥ ಎಮರ್ಜಿಂಗ್ ಮಾರ್ಕೆಟ್ಗಳಿಂದ ಹಣ ತಗೊಂಡು ಅಮೆರಿಕ, ಯುರೋಪ್ನಂಥ ಡೆವಲಪ್ಡ್ ಮಾರ್ಕೆಟ್ಗಳ ಕಡೆ ಮುಖ ಮಾಡ್ತಿದ್ದಾರೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.